50 ವರ್ಷಗಳವರೆಗೆ ಒಂದು ದಿನವೂ ಬಿಡದಂತೆ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸಾದಿ 28 ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ಪ್ರದತ್ತವಾದ ಭಗವದ್ ಅಧಿಷ್ಠಾನಗಳ ನಿರಂತರವಾದ ಪೂಜೆ ಗುರುಗಳು ಮಾಡಿದಂತಹ ಒಂದು ದೊಡ್ಡದಾದ ಸಾಧನೆ. ನಾವೆಲ್ಲ ಅದನ್ನು ಸ್ಮರಿಸಿಕೊಳ್ಳಬೇಕು. ಹಿಂದೆ ಯಾರೋ ಇಂತಹ ಮಹಾನುಭಾವರು ಆಗಿದ್ದರು, 50 ವರ್ಷ ನಿರಂತರವಾಗಿ ರಾಮದೇವರ ಪೂಜೆಯನ್ನು ಮಾಡಿದ್ರು ಅಂತ ಬರೀ ಕೇಳುವ ಪ್ರಸಂಗ ನಮಗೆ ಬರಲಿಲ್ಲ. ನಮ್ಮ ಸಾಕ್ಷಾತ್ ಗುರುಗಳೇ ಅಂತಹ ಮಹಾನುಭಾವರು, ಅವರನ್ನು ನಾವು ನೋಡಿದ್ದೇವೆ, ಅವರ ಶಿಷ್ಯರಾಗಿದ್ದೇವೆ. ಇದು ನಮ್ಮ ಹೆಮ್ಮೆ, ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾವು ಸ್ಮರಿಸಿಕೊಳ್ಳಬೇಕು. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಪರಮಾತ್ಮನ ಒಂದು ಶಾಲಿಗ್ರಾಮದ ಸ್ಪರ್ಶವನ್ನು ಮಾಡಬೇಕಾದರೆ ಎಂತಹ ಮಹಾಭಾಗ್ಯ ಅಂತ ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳುತ್ತಾರೆ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸವಾಹ. ಇಂದ್ರಾದಿ ದೇವತೆಗಳು ಶಾಲಿಗ್ರಾಮ ಪೂಜೆಯನ್ನು ಮಾಡುವ ಭಕ್ತನ ಹಸ್ತಸ್ಪರ್ಶ ಮಾಡಬೇಕು ಅಂತ ಬಯಸ್ತಾರಂತೆ. ಇದರ ಅರ್ಥ ಆ ಶಾಲಿಗ್ರಾಮದ ಸ್ಪರ್ಶ ಮಾಡಿದರೆ ಅಷ್ಟು ಪಾವಿತ್ರ್ಯ, ಅಂತಹ ಪುಣ್ಯ, ಅಂತಹ ವಿಶೇಷವಾದಂತಹ ಸೌಭಾಗ್ಯ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಿರಬೇಕಾದರೆ ಸ್ವಯಂ ನಾರಾಯಣ ದೇವರು ನೀಡಿದಂತಹ ವ್ಯಾಸಮುಷ್ಟಿಗಳು, ಸಾಕ್ಷಾತ್ ಶ್ರೀರಾಮಚಂದ್ರ ಪೂಜೆ ಮಾಡಿದ ಮೂಲರಾಮ, ರಾಮದೇವರು ಸ್ಪರ್ಶ ಮಾಡಿ ವಿಶೇಷ ಸನ್ನಿಧಾನ ತಂದಂತಹ ಮೂಲ ಸೀತೆ, ಹಾಗೂ ದಿಗ್ವಿಜಯ ರಾಮದೇವರು ಶ್ರೀಮದಾಚಾರ್ಯರು ನಿರಂತರವಾಗಿ ಪೂಜೆ ಮಾಡಿದ್ದು, ಈ ಎಲ್ಲ ಭಗವದ್ ಅಧಿಷ್ಠಾನಗಳನ್ನು ಒಂದೊಂದನ್ನು ಸ್ಪರ್ಶ ಮಾಡೋದೇ ಮಹಾಪುಣ್ಯ. ಅದನ್ನು ನಿರಂತರವಾಗಿ ಒಂದು ದಿನವೂ ಎಷ್ಟು ಕಷ್ಟ ಇದ್ದರೂ ಬಿಡದಂತೆ ಒಂದು ತಪಸ್ಸು ಅಂತ ಭಾವಿಸಿ, ವ್ರತ ಅಂತ ಭಾವಿಸಿ ಪೂಜೆ ಮಾಡಿದ್ದು ಇದು ಇನ್ನೂ ಅತ್ಯಧಿಕವಾದಂತಹ ಸಾಧನೆ. ಮಹಾಭಾರತದಲ್ಲಿ ಬರ್ತದೆ, ಅನುಶಾಸನ ಪರ್ವದಲ್ಲಿ ಪೂಜೆ ಮಾಡುವುದು ಇದು ಮಹಾಪುಣ್ಯದಾಯಕ. ಆದಾಗ ಅನುಕೂಲ ಆದಾಗೆಲ್ಲ ಮಾಡ್ತಾ ಇರೋದು ಪರವಾಗಿಲ್ಲ. ಆದರೆ ಅದನ್ನೇ ಒಂದು ದಿನವೂ ಬಿಡದಂತೆ ಮಾಡಿದರೆ ಅದೊಂದು ವ್ರತ ಅಂತ ಆಗ್ತದೆ, ಅದೊಂದು ತಪಸ್ಸು ಅಂತ ಆಗ್ತದೆ. ಯಾವಾಗತ್ತೋ ಆವಾಗ ಹೋಗಿ ಗುಡಿಗೊಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅದು ಪುಣ್ಯನೇ. ಆದರೆ ಜೀವನದಲ್ಲಿ ಒಂದು ನಿಯಮ, ನಿತ್ಯವೂ ಗುಡಿಗೆ ಹೋಗಿ ಎಷ್ಟೋ ತಾನೇನು ಸಂಕಲ್ಪ ಇಟ್ಕೊಂಡಿದ್ದಾನೋ 11, 28 ಏನೋ ಒಂದಿಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಆಮೇಲೇನೆ ತಾನು ಊಟ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ಬರೀ ಸಾಮಾನ್ಯ ಪುಣ್ಯ ಸಾಧನೆ ಅಲ್ಲ, ಅದೊಂದು ವ್ರತ ಅಂತ ಆಗ್ತದೆ. ಯಾವುದನ್ನು ನಿಯಮ ಅಂತ ಪರಿಪಾಲನೆ ಮಾಡ್ತೇವೆ ಅದು ವ್ರತ ಅಂತ. ಹಾಗೆ ಪೂಜೆಯೇ ಮಹಾಪುಣ್ಯದಾಯಕ, ಸ್ಪರ್ಶ ಪುಣ್ಯದಾಯಕ, ಪೂಜೆ ಪುಣ್ಯದಾಯಕ. ಅದಲ್ಲದೆ ಅದನ್ನು ಒಂದು ವ್ರತದ ರೂಪದಲ್ಲಿ ಒಂದು ದಿನವೂ ಬಿಡದಂತೆ ಮಾಡಿದ ಮಹಾಸಾಧನೆ ನಮ್ಮ ಗುರುಗಳ ಜೀವನದಲ್ಲಿ ಒಂದು ದೊಡ್ಡದಾಗಿ, ಅವರಲ್ಲಿ ನಾವು ಉಪಾಸನೆ ಮಾಡಬೇಕಾದಂತಹ ಒಂದು ಮಹಿಮೆ, ಗುಣ, ಜೊತೆಗೆ ಅದನ್ನು ಆದರ್ಶವಾಗಿಟ್ಟುಕೊಳ್ಳಬೇಕಾದಂತಹ ಗುಣ. ತಾವು ತಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ದೇವರ ಪೂಜೆ ಇಲ್ಲದಂತೆ ಒಂದು ದಿನವೂ ಇರಬಾರದು. ದೇವರು ಇಷ್ಟೆಲ್ಲ ಸೌಭಾಗ್ಯ ಕೊಟ್ಟಾಗ ಆ ದೇವರ ಉಪಕಾರವನ್ನು ಸ್ಮರಣೆ ಮಾಡಲೇಬೇಕು ಅನ್ನುವ ಒಂದು ಸಂದೇಶವನ್ನು ಕೂಡ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಮಹಾನುಭಾವರು. ಎರಡನೆಯದಾಗಿ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ನಿರಂತರವಾದ ಪಾಠ ಪ್ರವಚನ, ಅದನ್ನೂ ವ್ರತದಂತೆ ಒಂದು ದಿನವೂ ಬಿಡದಂತೆ. ಅದು 2 ಏಕಾದಶಿ ಇರಬಹುದು, ಬೇಕಾದಷ್ಟು ಬಿಸಿಲಿರಬಹುದು, ಶ್ರಮ ಆಗಿರಬಹುದು, ಪ್ರವಾಸ ಇರಬಹುದು, ಏನಿದ್ರೂ ಕೂಡ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನಗಳನ್ನು ಒಂದು ದಿನವೂ ಬಿಡದಂತೆ ಕೊನೆಯ ದಿನದವರೆಗೂ ತಪ್ಪದಂತೆ ಮಾಡಿದ್ದು. ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವಾಣಿಯ ಮಹತ್ವವು ಅತ್ಯದ್ಭುತವಾದದ್ದು. ಟೀಕಾರಾಯರ ವಾಣಿಯ ಬಗ್ಗೆ ಹೇಳ್ತಾರೆ, ಯದು ತಾಪಸಲಭ್ಯಂ ಅನಂತ ಭವೈಸ್ತದತೋ ಪರತತ್ವಮಿಹೀಕಪದ ಜೈತೀರ್ಥಕೃತೋ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ ಅಂತ. ಪುನರ್ಜನ್ಮವನ್ನೇ ಕಳೆಯುವಂತಹ, ಪರಮ ಪದವಿಯನ್ನು ನೀಡುವಂತಹ ಮಹಾಗ್ರಂಥ ಅದು ಶ್ರೀಮನ್ಯಾಯಸುಧಾ. ಅಂತಹ ಗ್ರಂಥವನ್ನು ನಿರಂತರವಾಗಿ ಪಾಠ ಪ್ರವಚನ ಮಾಡಿದ್ದರ ಒಂದು ಮಹಾ ಪುಣ್ಯದ ರಾಶಿ ಗುರುಗಳಲ್ಲಿ ಮಡುಗಟ್ಟಿ ನಿಂತಿದೆ. ಜೀವನದಲ್ಲಿ ಸಚ್ಚಾಸ್ತ್ರದ ಶ್ರವಣವಿಲ್ಲದೆ ಇರಬಾರದು ಅನ್ನೋದನ್ನು ಗುರುಗಳು ನಮಗೆ ಇದರಿಂದ ಕಲಿಸಿಕೊಟ್ಟಿದ್ದಾರೆ. ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದಪಿ ಕ್ವಚಿತ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಾಚರೇತಂತ. ಅತ್ಯಂತ ಅಸಾಧ್ಯವಾದಾಗ ಮಾತ್ರ ನಿದ್ರಾದಿಗಳನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಯಾವಾಗಲೂ ಶಾಸ್ತ್ರಗಳ ಶ್ರವಣಾದಿಗಳನ್ನು ಮಾಡುತ್ತಾನೇ ಇರಬೇಕು ಅಂತ ಗುರುಗಳು ತಾವೂ ಹಾಗೆ ಮಾಡಿದರು. ಗುರುಗಳ
ಪೂರ್ವಾಶ್ರಮದ ತಂದೆ ಗುತ್ತಲ ರಂಗಾಚಾರ್ಯರು ಕೂಡ ಹಾಗೆ ಮಾಡ್ತಾ ಇದ್ರು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ರಾತ್ರಿ ಹಾಸಿಗೆ ಹಾಸಿ ಎಂದು ಮಲ್ಕೊಂಡಿರಲಿಲ್ಲವಂತೆ, ಅಧ್ಯಯನ ಮಾಡ್ತಾ ಇರಬೇಕು. ತತ್ವಪ್ರಕಾಶಿಕ, ತತ್ವನಿರ್ಣಯ ಮೊದಲಾದ ಗ್ರಂಥಗಳು, ಸುಧಾದಿ ಗ್ರಂಥಗಳನ್ನು ಅವಲೋಕನ ಮಾಡ್ತಾ ಇರಬೇಕು. ನಿದ್ರೆ ಬಂದರೆ ಹಾಗೇ ಮಲಗಬೇಕು, ಮತ್ತೆ ಎದ್ದು ಕುಳಿತು ಎಚ್ಚರ ಆದರೆ ಓದ್ತಾ ಇರೋದು. ನಿದ್ರೆ ಬಂದರೆ ನಿದ್ರೆ ಬಂದು ಕೆಳಗೆ ಬೀಳಬೇಕೇ ಹೊರತು ನಿದ್ರೆಗಾಗಿ ಅಂತ ಮಲಗ್ತಾ ಇರಲಿಲ್ಲ. ತಾನಾಗೇ ನಿದ್ರೆ ಬಂದು ಕೈಯಲ್ಲಿರುವ ಪುಸ್ತಕ ಕೆಳಗೆ ಬಿದ್ದರೆ ಯಾರಾದರೂ ನೋಡಿದವರು ಅದನ್ನು ಎತ್ತಿಡಬೇಕು, ಮತ್ತೆ ಎಚ್ಚರ ಆದರೆ ಪುಸ್ತಕ ತೊಗೊಂಡು ಓದಬೇಕು. ಈ ರೀತಿ ಶ್ರೀಮದಾಚಾರ್ಯರ ಆದೇಶವನ್ನು ತಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಿದಂತಹ ಮಹಾನುಭಾವರು ಗುತ್ತಲ ರಂಗಾಚಾರ್ಯರು ಅಂತ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ. ಅವರ ಒಂದು ವಿಶೇಷವಾದ ಮಾರ್ಗದರ್ಶನ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ, ಸತ್ಯ ಪ್ರಜ್ಞ ತೀರ್ಥರ ಹಾಗೂ ಸತ್ಯ ಅಭಿಜ್ಞ ತೀರ್ಥರ ಪೂರ್ಣವಾದ ಅನುಗ್ರಹ, ಅವರ ಮುಖ ಕಮಲಗಳಿಂದ ಪಾಠವನ್ನು ಶ್ರವಣ ಮಾಡಿದ್ದು, ಅವರ ಆದೇಶದಂತೆ ನಿರಂತರವಾಗಿ ಆ ಸಚ್ಚಾಸ್ತ್ರಗಳ ಪಾಠ ಪ್ರವಚನವನ್ನು ಗುರುಗಳು ತಮ್ಮ ಇಡೀ ಜೀವನದಲ್ಲಿ ಮಾಡಿದ್ದನ್ನು ನಾವು ಸ್ಮರಿಸಬೇಕು. ಸ್ಮರಿಸಿದರೆ ಹೇಗೆ ದೇವರಲ್ಲಿರುವ ಗುಣಗಳನ್ನು ಸ್ಮರಿಸಿದರೆ ಅವನು ಜ್ಞಾನಪೂರ್ಣ ಅಂದರೆ ನಮಗೆ ಸ್ವಲ್ಪ ಜ್ಞಾನ ಬರುತ್ತದೆ, ಆನಂದಪೂರ್ಣ ಅಂದರೆ ನಮಗೆ ಸ್ವಲ್ಪ ಆನಂದ, ಹಾಗೆ ಗುರುಗಳು ಹೀಗೆ ಪಾಠ ಪ್ರವಚನ ಜೀವನದಲ್ಲಿ ಮಾಡಿದರು ಅಂತ ಸ್ಮರಿಸಿದರೆ ನಮಗೆ ಪಾಠ ಪ್ರವಚನ ಮಾಡುವ ಯೋಗವನ್ನು ಗುರುಗಳು ಕರುಣಿಸ್ತಾರೆ. ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತ ನಮಗೆ ಕರುಣಿಸ್ತಾನೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಪಾರಾಯಣ, ನೀವು ನೋಡ್ತಾ ಇರೋ ಹಾಗೆ ನಿರಂತರ ಕಾರ್ಯಗಳವರೆಗೆ ಅನೇಕ ಜನ ಭೇಟಿಗೆ ಬರಬೇಕು, ಪಾದಪೂಜೆಗೆ ಬರಬೇಕು, ಮುದ್ರಾಧಾರಣೆಗೆ, ತಮ್ಮ ತಮ್ಮ ಸಮಸ್ಯೆಗಳನ್ನು ಕೇಳಿಕೊಳ್ಳುವುದಕ್ಕೆ ಬರಬೇಕು. ಶ್ರೀಮಠದ ಅನೇಕ ಕಾರ್ಯಗಳು, ಕಾರ್ಯಕಲಾಪಗಳು, ಜವಾಬ್ದಾರಿಗಳು. ಈ ಮಧ್ಯದಲ್ಲಿಯೂ ಕೂಡ ವ್ಯವಹಾರಕ್ಕೆ ವ್ಯವಹಾರ ಬಿಡ್ತಿರಲಿಲ್ಲ, ಅನಿವಾರ್ಯವಾಗಿ ಮಾಡಬೇಕಾಗಿತ್ತು. ಆದರೆ ತಾವು ಯಾವಾಗ ಸಮಯ ಸಿಕ್ಕಾಗೆಲ್ಲ ಮುಖದಿಂದ ಪಾರಾಯಣವನ್ನು ಮಾಡ್ತಾಯಿದ್ರು. ಪ್ರವಾಸದೊಳಗೆ ಅಥವಾ ಇಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವರ ನಾಮಸ್ಮರಣೆ, ಸ್ತೋತ್ರಗಳು, ಮಂತ್ರಗಳು, ಅನೇಕ ಭಗವಂತನ, ವಾಯುದೇವರ, ಗುರುಗಳ ಸ್ತುತಿಗಳನ್ನು ಮುಖೋದ್ಗತವಾಗಿ ಪಾರಾಯಣ ಮಾಡ್ತಾ ಇರಬೇಕು. ಅನೇಕ ಬಾರಿ ನಾವು ಕೇಳಿದ್ದುಂಟು, ಏನು ಬಾಯಿಯಿಂದ ಏನು ಹೇಳ್ತಾ ಇರ್ತೀರಿ, ಯಾರಿಲ್ಲ ಜೊತೆಗೆ, ನೀವೇ ಏನೋ ಮಾತಾಡ್ತೀರಲ್ಲ, ಬಡಬಡಿಸ್ತೀರೇನೋ ಅಂತ. ಬಡಬಡಿಸೋದಲ್ಲ, ಪಾರಾಯಣ ಮಾಡ್ತೇನೆ ಅಂತ ಹೇಳ್ತಿದ್ರು. ಆ ರೀತಿ ತಾವು ತಮ್ಮ ಆತ್ಮ ಸಾಧನೆಗಾಗಿ ನಿರಂತರವಾಗಿ ಪಾರಾಯಣವನ್ನು ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು, ಸಮಯ ಸಾರ್ಥಕ ಮಾಡಿಕೊಳ್ಳಬೇಕು, ಭಗವಂತನ ಸ್ಮರಣೆಯಲ್ಲಿ ನಮ್ಮ ಕಾಲವನ್ನು ಕಳೆಯಬೇಕು ಅನ್ನೋದನ್ನು ತಾವು ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ತಾವು ಅನುಷ್ಠಾನ ಮಾಡ್ತಾ ಇದ್ದರು, ನಾವು ಅದನ್ನು ಸ್ಮರಿಸಿ ಸಾರ್ಥಕ ಮಾಡಿಕೊಳ್ಳಿ. ಎಷ್ಟೊತ್ತು ವ್ಯರ್ಥ ಮಾಡ್ತೀವಿ ಅಂತ ನಾವೇ ಒಂದು ಸ್ವಲ್ಪ ನಮ್ಮ ಜೀವನದ ಸಮಯವನ್ನು ಹೇಗೆ ಉಪಯೋಗ ಮಾಡ್ತಾ ಇದ್ದೇವೆ ಅಂತ ನೆನೆಸಿಕೊಂಡು ಬಿಟ್ಟರೆ ನಮಗೆ ಗೊತ್ತಾಗ್ತದೆ. ಜನರು ಮಂದಿ ಎದುರಿಗೆ ಹೇಳಬೇಕಾಗಿಲ್ಲ. ಅವಶ್ಯಕವಾದ ಅನಿವಾರ್ಯವಾದ ಕಾರಣಗಳು ಇರಲಿ, ಅದು ಏನಿಲ್ಲದೆ ಸುಮ್ಮನೆ ಏನೂ ಕೆಲಸ ಇಲ್ಲದಂತೆ ವ್ಯರ್ಥ ಕಾಲ ಹರಣ ಮಾಡ್ತೇವೆ. ಹಾಳು ಹರಟೆ ಹೊಡೆದು ಹೋಗ್ತದೆ. ನಮಗೇನು ಮುಖೋದ್ಗತವಾಗಿ ಎಲ್ಲ ಭಾರಿ ಭಾರಿ ಸ್ತೋತ್ರ ಮಂತ್ರಗಳೆಲ್ಲ ಬಾಯಿಲೆ ಬರಬೇಕಾಗಿಲ್ಲ. ರಾಮಕೃಷ್ಣ ಅನ್ಲಿಕ್ಕೆ ಏನು ಹೋಗೋದಿದೆ? ಹರೇ ರಾಮ 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 ಹರೇ ಹರೇ ಅಂದರೆ ಏನು ಕಷ್ಟ ಇದೆ? ಕಂಠಪಾಠ ಇಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಎಲ್ಲರಿಗೂ ದೇವರ ನಾಮಗಳು ಬಾಯಿಲೆ ಬರುತ್ತಲ್ಲ, ಅಷ್ಟೇ ನಾಮಸ್ಮರಣೆ ಮಾಡಿದರೂ ಎಷ್ಟು ಪಾಪಗಳ ಪರಿಹಾರವಾಗುವುದಕ್ಕೆ ಸಾಧ್ಯ ಇದೆ. ಆದರೆ ಅದನ್ನು ಮಾಡೋದಿಲ್ಲ, ಮಾಡಬೇಕು ಅನ್ನುವುದನ್ನು ಗುರುಗಳು ತಿಳಿಸಿಕೊಟ್ಟದ್ದುಂಟು. ಜೊತೆಗೆ ನಾನಾ ಅಧಿಷ್ಠಾನಗಳಲ್ಲಿ ಭಗವಂತನ ದರ್ಶನ, ಉಪಾಸನೆ, ಇಂತಹ ಗುರುಗಳ ಮುಖದಿಂದಲೇ ಕೇಳಿದ್ದು. ನೀವು ಯಾವ ಯಾವ ತೀರ್ಥಕ್ಷೇತ್ರಗಳಿಗೆ ಹೋದದ್ದುಂಟು ಅಂತ ಕೇಳಿದರೆ ಪ್ರಾಯ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆಗೆ ಪೂರ್ವ ಪಶ್ಚಿಮಗಳಲ್ಲಿರುವ ತೀರ್ಥಗಳು, ಕ್ಷೇತ್ರಗಳು ಅಂತೇನಿವೆ, ಪ್ರಾಯ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿ ಆ ತೀರ್ಥಗಳಲ್ಲಿ ಸ್ನಾನ, ಕ್ಷೇತ್ರಮೂರ್ತಿಯ ದರ್ಶನ, ಅಲ್ಲಿ ಮಾಡಬೇಕಾದಂತಹ ವ್ರತಗಳು, ನಿಯಮಗಳು, ದಾನ, ಜಪ, ಪಾರಾಯಣ, ಅನುಷ್ಠಾನ ಇವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು. ಒಂದು ಸಾಮಾನ್ಯ ನದಿ ತೀರವಾಗಿರ್ಬೋದು, ದೊಡ್ಡ ದೊಡ್ಡ ಸಮುದ್ರಗಾಮಿನಿಯಾದ ಗಂಗಾದಿ ತೀರಗಳಾಗಿರಬಹುದು, ಆ ತೀರಗಳಿಗೆ ಹೋಗಿ ಅಲ್ಲಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯವಿದೆ ಅದನ್ನು. ಯಾಕೆಂದರೆ ಈ ಭಾರತ ದೇಶ ಕರ್ಮಭೂಮಿ, ಮಾನವ ಜನ್ಮ, ವೈಷ್ಣವ ಜನ್ಮ, ಇಂತಹ ಒಂದು ಸಾಧನೆ ಮಾಡುವ ಶರೀರ ಬಂದಾಗ ಅದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅಂತನ್ನುವ ಒಂದು ಸಂದೇಶವನ್ನು
ನಮಗೆಲ್ಲರಿಗೂ ಗುರುಗಳು ಈ ಒಂದು ತಮ್ಮ ಚರಿತ್ರೆಯ ಮೂಲಕ ನೀಡ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು. ಈಗ ಉದಾಹರಣೆಗೆ ರಾಮದೇವರಿಗೆ ಬಂದಿದ್ದಾರೆ. ಇದೇ ಒಂದು ದೊಡ್ಡದಾದಂತಹ ಯೋಗ ಕ್ಷೇತ್ರನೇ ಇದು. ಇದು ಸಂಚಾರಿ ಕ್ಷೇತ್ರ ಅಷ್ಟೆ. ಸಂಚಾರಿ ಕ್ಷೇತ್ರ ಅಂದರೆ ಈ ಕ್ಷೇತ್ರ ಇಲ್ಲಿಂದ ಹೊರಟು ಬಿಟ್ಟರೆ ಇದು ಕ್ಷೇತ್ರ ಅಲ್ಲ ಅಂತ ತಿಳ್ಕೊಬೇಡ್ರಿ. ರಾಮದೇವರು ಇಲ್ಲಿ ಬಂದು ಈ ಊರಿನೊಳಗೆ ದೇವರ ಪೂಜೆ ಆಗಿದೆ ಅಂದರೆ ಇದು ಕ್ಷೇತ್ರವಾಗಿ ಹೋಯಿತು. ರಾಮದೇವರು ಇಲ್ಲಿಂದ ಹೊರಟರು ಇದು ಕ್ಷೇತ್ರವೇ. ನೀವೇನು ಮನೆಯಲ್ಲಿ ನಿತ್ಯದಲ್ಲಿ ಮಾಡುವ ಜಪ ಪಾರಾಯಣ ಪೂಜೆ ಇದೆ, ಇದು ರಾಮದೇವರ ಕ್ಷೇತ್ರ ಅಂತ ಅನುಸಂಧಾನದಿಂದ ನಾಳೆಯಿಂದ ಮಾಡಿ 1ಕ್ಕೆ 10ರಷ್ಟು 100ರಷ್ಟು ಪುಣ್ಯ ಬರ್ತದೆ. ಇನ್ನು ದೇವರ ಜೊತೆಗೇ ಇರುವಂತಹ ನೀವೆಲ್ಲ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಆ ಅನುಸಂಧಾನದಿಂದ ನೀವು ಜಪನೆ ಮಾಡಿ, ಪಾರಾಯಣನೇ ಮಾಡಿ, ಅಧ್ಯಯನವನ್ನೇ ಮಾಡಿ, ಅವಲೋಕನವನ್ನೇ ಮಾಡಿ, ನಾಮಸ್ಮರಣೆ ಮಾಡಿ, ಯಾರಿಗಾದರೂ ನಮಸ್ಕಾರ ಮಾಡಿರಿ. ಒಬ್ಬ ವಿದ್ವಾಂಸರಿಗೆ, ಗುರುಗಳಿಗೆ, ಯತಿಗಳಿಗೆ, ಹಿರಿಯರಿಗೆ ನಮಸ್ಕಾರ ನೀವು ನಿಮ್ಮ ಮನೆಯಲ್ಲಿ ಮಾಡೋದಕ್ಕೂ ತಿರುಪತಿಯಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆ ಕ್ಷೇತ್ರದಲ್ಲಿ ಮಾಡಿದರೆ ಪುಣ್ಯ 10 ಪಟ್ಟು 100 ಪಟ್ಟು. ಹಾಗೆ ರಾಮದೇವರ ಕ್ಷೇತ್ರ ಅಂದರೆ ಬಹಳ ದೊಡ್ಡ ಕ್ಷೇತ್ರ. ಸತ್ಯಾಭಿನವರು ಹೇಳಿದ್ದು ನಿಮಗೆ ಗೊತ್ತು. ಕಾಶ್ಯಾದಿ ಯಾತ್ರಾ ಅಮಿತ ಪುಣ್ಯರಾತ್ರಿ. ಕಾಶಿ ಮೊದಲಾದ ಕ್ಷೇತ್ರಗಳಿಗಿಂತಲೂ ಅನಂತ ಪಟ್ಟು ಹೆಚ್ಚಿನ ಪುಣ್ಯ ಬರ್ತದೆ ಈ ಸನ್ನಿಧಾನದಲ್ಲಿ. ಅಂದರೆ ಆ ಅನುಸಂಧಾನ ಮಾತ್ರ ಇರಬೇಕು, ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ಆ ಭಕ್ತಿ ಅನುಸಂಧಾನದಿಂದ ನೀವು ಗುರುಗಳ ಒಂದು ಮಾರ್ಗದರ್ಶನವನ್ನು ಅವರ ಜೀವನದ ಒಂದು ಸಂದೇಶ ಅಂತ ಭಾವಿಸಿ ಅವರ ಪ್ರೀತಿಗಾಗಿ ಆ ಕಾರ್ಯವನ್ನು ಮಾಡಬೇಕು. ಜೊತೆಗೆ ಅನೇಕ ಅನುಸಂಧಾನಗಳು, ಗುರುಗಳು ಪೂಜಾ ಕಾಲದಲ್ಲಿ ಅಭಿಷೇಕ ಮಾಡುವ ಪ್ರಸಂಗ ಇರಬಹುದು, ಅಥವಾ ನೈವೇದ್ಯ, ಆವಾಹನ, ಅನೇಕ ಘಟ್ಟಗಳು ಬರ್ತದೆ. ಆ ಒಂದೊಂದು ಪ್ರಸಂಗಗಳಲ್ಲಿ ಎಷ್ಟು ಅನುಸಂಧಾನಗಳನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾ ಇದ್ದರು ಅಂತ ಪ್ರೀತಿಯಿಂದ ಯೋಗ್ಯರಾದ ಶಿಷ್ಯರಿಗೆ ಮಾತ್ರ ಹೇಳ್ತಾ ಇದ್ದರು. ಎಲ್ಲರ ಮುಂದೆ ಹೇಳ್ತಾ ಇರಲಿಲ್ಲ. ತಾವು ತಮ್ಮ ಪಾಡಿಗೆ ಮಾಡ್ತಿದ್ದರು. ಯಾರಾದರೂ ಯೋಗ್ಯರಾದ ಶಿಷ್ಯರು ಕಂಡಾಗ ಮಾತ್ರ ಈ ರೀತಿ ಅನುಸಂಧಾನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದರು. ದೇವರಿಗೆ ನೈವೇದ್ಯ ಮಾಡಬೇಕಾದರೆ ಆ ನೈವೇದ್ಯದ ಯಾವ ಯಾವ ವಸ್ತುಗಳಲ್ಲಿ ಯಾವ ಯಾವ ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಭಗವಂತನ ರೂಪಗಳು, ದೇವರ ಕಾರುಣ್ಯ ಎಷ್ಟು, ಅಭಿಷೇಕ ಕಾಲದಲ್ಲಿ ಯಾವ ಅನುಸಂಧಾನವನ್ನು ಮಾಡಬೇಕು, ಎಷ್ಟು ರೂಪಗಳಿಂದ ಭಗವಂತ ಆ ಮೂಲ ರೂಪದಲ್ಲಿ ಅರ್ಥಾತ್ ಆ ಪ್ರತಿಮೆಯಲ್ಲಿ ಶಾಲಿಗ್ರಾಮಾದಿಗಳಲ್ಲಿ ಸನ್ನಿಹಿತನಾದ ಭಗವಂತನ ಜೊತೆಗೆ ಐಕ್ಯವನ್ನು ಹೊಂದುತ್ತಾನೆ. ಹೀಗೆ ಅನೇಕ ಅನುಸಂಧಾನಗಳನ್ನು ತಾವು ಪೂಜಾ ಕಾಲದಲ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ಪ್ರಸಂಗಗಳಲ್ಲಿ ಮಾಡ್ತಾ ಇರೋದನ್ನು ತಿಳಿಸ್ತಾ ಇದ್ದರು. ಆ ರೀತಿ ಅನುಸಂಧಾನಪೂರ್ವಕವಾಗಿ ಮಾಡಬೇಕು. ಯಾವುದೇ ಸತ್ಕಾರ್ಯಗಳನ್ನು ಯಾಂತ್ರಿಕವಾಗಿ ಮಾಡಬಾರದು. ಇದು ಗುರುಗಳ ಒಂದು ಮಹತ್ವದ ಮತ್ತೊಂದು ಸಂದೇಶ. ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಇದನ್ನು ಒಂದೊಂದನ್ನೇ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಷ್ಠಾನಕ್ಕೆ ತರುವುದಕ್ಕೆ ಉಪಯೋಗ ಆಗೋ ಹಾಗೆ. ಭಾಳ ಮಾತಾಡಿದರೆ ಏನು ಹೇಳಿದ್ರು ಅಂತ ಮರ್ತು ಹೋಗ್ತದೆ ಅನ್ನೋದಕ್ಕೋಸ್ಕರ ಮಾಡುವ ಕಾರ್ಯಗಳು ಒಂದು ಬಗ್ಗೆ ನಮಸ್ಕಾರನೇ ನೀವು ಮಾಡಿದರೆ ದೇವರಿಗೆ ಆ ದೇವರ ಗುಣಗಳನ್ನು, ಅವನ ಉಪಕಾರವನ್ನೆಲ್ಲ ಸ್ಮರಣೆ ಮಾಡ್ತಾ ನಮಸ್ಕಾರ ಮಾಡಿದರೆ ಅನಂತ ಪಟ್ಟು ಪುಣ್ಯ ಬರ್ತದೆ. ಒಂದು ಬರೋದಲ್ಲಿ ಅನಂತ ಬರ್ತದೆ. ಆ ತರಹದ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅನ್ನುವುದನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಇದಲ್ಲದೆ ಗುಪ್ತವಾದ ರೀತಿಯಲ್ಲಿ ಅವರಿರುವಾಗ ಅದನ್ನು ಗುಪ್ತವಾಗಿ ಮಾಡಿದರು. ಈಗ ಅದನ್ನು ನಾವು ಬಹಿರಂಗಪಡಿಸುವುದಕ್ಕೆ ತಪ್ಪಿಲ್ಲ. ಅನೇಕ ದಾನಗಳನ್ನು ಗುಪ್ತವಾಗಿ ಗುರುಗಳು ಮಾಡ್ತಾ ಇದ್ದರು. ಸುವರ್ಣದಾನ, ರಜತದಾನ, ಗೃಹದಾನ, ಭೂದಾನ, ಜ್ಞಾನದಾನವಂತೂ ಸರಿಯೇ ಸರಿ ಪ್ರಧಾನ. ವಿಷ್ಣು ಭಕ್ತಿ, ವೈಷ್ಣವ ದೀಕ್ಷೆ, ಸತ್ಸಿದ್ಧಾಂತದ ದೃಢವಾದ ದೀಕ್ಷೆಯನ್ನು ಊರೂರುಗಳಲ್ಲಿ ಗುರುಗಳು ವಿಶೇಷವಾಗಿ ಭಕ್ತರಲ್ಲಿ ಅವರ ಮನಸ್ಸಿನಲ್ಲಿ ಮೂಡುವಂತೆ ಅದನ್ನು ಬೀಜವನ್ನು ಬಿತ್ತುತ್ತಾ ಇದ್ದರು. ಈ ಭಾಗದಲ್ಲಿ ತೆಲಂಗಾಣ, ಅದರಂತೆ ಮಹಾರಾಷ್ಟ್ರ ಅಥವಾ ಕರಾವಳಿ ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತಮಿಳುನಾಡು, ಉತ್ತರ ಭಾರತ ಗುಜರಾತ್ ಪ್ರಾಂತದಲ್ಲಿಯೂ ಆಗಾಗ ಈ ಭಾಗಗಳಲ್ಲಿ ವಿಶೇಷವಾಗಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ ಈ ಪ್ರಾಂತದಲ್ಲಿ ನಿರಂತರವಾಗಿ ಸಂಚಾರವನ್ನು ಮಾಡಿ ಇಂತಹ ಒಂದು ಹಳ್ಳಿಯನ್ನು ಬಿಟ್ಟಿದ್ದಿಲ್ಲ. ಒಬ್ಬರೇ ಇರಲಿ ಇಬ್ಬರೇ ಇರಲಿ ಆ ಊರಿಗೆ ಹೋಗಿ ಅವರಿಗೆ ವಿಷ್ಣು ಭಕ್ತಿ, ವೈಷ್ಣವ ದೀಕ್ಷೆಯನ್ನು ಉಪದೇಶಿಸಿ, ವೈಷ್ಣವ ದೀಕ್ಷೆಯನ್ನು ನೀಡಿ, ತಪ್ತಬುದ್ರಾಧಾರಣ ಮಾಡಿಸಿ ಈ ಒಂದು ಸತ್ಸಿದ್ಧಾಂತದ
ಪರಿಪಾಲನೆಯನ್ನು ಮಾಡುವಂತೆ ಅವರಿಗೆ ಬೋಧನೆ ಮಾಡಿದಂತಹ ಒಂದು ದೊಡ್ಡ ಕೀರ್ತಿ ಗುರುಗಳಿಗೆ ಇದೆ. ಅದು ಬಹಳ ದೊಡ್ಡದಾದಂತಹ ಸೇವೆ. ಒಬ್ಬರನ್ನು ವಿಷ್ಣು ಭಕ್ತರನ್ನು ಮಾಡೋದು ಅಂದರೆ ಅದಕ್ಕಿಂತ ಸಮಾನವಾದ ಪುಣ್ಯ ಇನ್ನೊಂದಿಲ್ಲ. ಸಹಸ್ರ ಜನರು ಈ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಅನುಸರಣೆ ಮಾಡುವಂತೆ ಅವರಿಗೆ ಉಪನ್ಯಾಸಗಳ ಮೂಲಕ, ತಮ್ಮ ಏಕಾಂತದ ಉಪದೇಶದ ಮೂಲಕ ಹಾಗೂ ತಪ್ತಮುದ್ರಾಧಾರಣಾದಿಗಳನ್ನು ಮಾಡಿಸುವ ಮೂಲಕ ಅವರನ್ನು ಈ ಮಾರ್ಗದಲ್ಲಿ ತಂದು ಒಂದು ದೊಡ್ಡ ಅನುಗ್ರಹವನ್ನು ಗುರುಗಳು ತಮ್ಮ 50 ವರ್ಷದಲ್ಲಿ ಗಣನೆಗೆ ಸಾಧ್ಯವಿಲ್ಲದಷ್ಟು ಸಂಖ್ಯೆಯಲ್ಲಿ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಇದಲ್ಲದೆ ಗುರುಗಳಲ್ಲಿ ಅಪಾರವಾದಂತಹ ಭಕ್ತಿ. ಸತ್ಯಾಭಿಜ್ಞ ತೀರ್ಥರು, ಸತ್ಯಪ್ರಜ್ಞ ತೀರ್ಥರು, ಸತ್ಯಧ್ಯಾನ ತೀರ್ಥರು, ಆಶ್ರಮವನ್ನು ನೀಡಿ ವಿದ್ಯೆಯನ್ನು ನೀಡಿದ ಮಹಾನುಭಾವರು ಸತ್ಯಾಭಿಜ್ಞ ತೀರ್ಥರು, ವಿದ್ಯೋಪದೇಶವನ್ನು ಮಾಡಿದವರು ಸತ್ಯಪ್ರಜ್ಞ ತೀರ್ಥರು, ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಪಾಠ ಹೇಳಿದವರು. ಸತ್ಯಧ್ಯಾನ ತೀರ್ಥರಲ್ಲಿ ನಮ್ಮ ಗುರುಗಳು ಅನೇಕ ಬಾರಿ ವಿದ್ಯೆಯನ್ನು ಕಲಿತದ್ದನ್ನು ಒಪ್ಪಿಸಿ ಪರೀಕ್ಷೆ ಕೊಟ್ಟು ಅವರಿಂದ ಸಹಿ ಅನಿಸಿಕೊಂಡವರು, ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಹೀಗಾಗಿ ಆ ಮೂರೂ ಗುರುಗಳ ಒಂದು ಸಂಪರ್ಕ ನಮ್ಮ ಗುರುಗಳಿಗೆ ಉಂಟು. ಇದಲ್ಲದೆ ಪೂರ್ವಾಶ್ರಮದ ಗುರುಗಳು ಧಾರಾಪುರಂ ಕೃಷ್ಣಮೂರ್ತಿ ಆಚಾರ್ಯರು, ತೊರವಿ ಕೃಷ್ಣಮೂರ್ತಿ ಆಚಾರ್ಯರು ಮೊದಲಾದವರು, ಇವರೆಲ್ಲರ ಬಗ್ಗೆ ಅಷ್ಟು ವಿಶೇಷವಾದಂತಹ ಒಂದು ಗೌರವ ಅಭಿಮಾನವನ್ನು ಇಟ್ಟುಕೊಂಡು ಗುರುಗಳಲ್ಲಿ ಯಾವ ರೀತಿ ಭಕ್ತಿ ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟದ್ದು. ತಮ್ಮ ಇಳಿವಯಸ್ಸಿನಲ್ಲಿ, ಯಾಕಂದರೆ ನಾವು ಅವರನ್ನು ವಿಶೇಷವಾಗಿ ನೋಡದ್ದು ಹತ್ತಿರದಲ್ಲಿದ್ದದ್ದು ಇಳಿವಯಸ್ಸಿನಲ್ಲಿ. ಆ ಸಂದರ್ಭದಲ್ಲಿಯೂ ತಮಗೆ ಬೇಕಾದಷ್ಟು ಕಾರ್ಯಭಾರಗಳಿದ್ದರೂ ದಿನಕ್ಕೆ ಒಂದು ಸಲ ಈ ಎಲ್ಲ ಗುರುಗಳು, ಒಂದು ಸಲ ಅಂತ ಕನಿಷ್ಠ ಪಕ್ಷ ನಾನು ಹೇಳಿದ್ದು, 10 ಬಾರಿ ಈ ಎಲ್ಲ ಗುರುಗಳ ಹೆಸರು ಬರಲೇಬೇಕು. ತರ್ಕ ಪಾಠವನ್ನು ಹೇಳಿದ ತೊರವಿ ಕೃಷ್ಣಮೂರ್ತಾಚಾರ್ಯರು, ಧಾರಾಪುರಂ ಕೃಷ್ಣಮೂರ್ತಾಚಾರ್ಯರು, ವೇದಾಂತವನ್ನು ಉಪದೇಶ ಮಾಡಿದ ಸತ್ಯಪ್ರಜ್ಞ ತೀರ್ಥರು, ಸತ್ಯಾಭಿಜ್ಞ ತೀರ್ಥರು, ಸತ್ಯಧ್ಯಾನ ತೀರ್ಥರು, ರಘುತ್ತಮರು, ಟೀಕಾಕೃತ್ಪಾದರಂತೂ ಸರಿಯೇ ಸರಿ. ಈ ಎಲ್ಲ ಮಹಾಗುರುಗಳ ಸ್ಮರಣೆಯನ್ನು ನಿತ್ಯದಲ್ಲಿಯೂ ಮಾಡಬೇಕು. ಇದು ಒಂದು ಬಹಳ ದೊಡ್ಡದಾದ ಸಂದೇಶವನ್ನು ನಮಗೆ ಗುರುಗಳು ನೀಡಿದ್ದು. ಜೀವನದಲ್ಲಿ ಆತ್ಮೋದ್ಧಾರವಾಗಬೇಕು ಅಂದರೆ ಗುರುಗಳ ಸ್ಮರಣೆ ಆಗಲೇಬೇಕು. ಗುರುಗಳ ಸ್ಮರಣೆ, ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಭಕ್ತಿಪೂರ್ವಕವಾಗಿ ಗುರುಗಳ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಎಲ್ಲ ಸತ್ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡಬಹುದು. ಎಲ್ಲ ವಿಘ್ನಗಳ ಪರಿಹಾರವಾಗ್ತದೆ. ಶ್ಲೋಕ ಎಲ್ಲರಿಗೂ ಗೊತ್ತು, ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ ಅಂತ. ಆದರೆ ಅದರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ಆ ರೀತಿ ಸ್ಮರಣೆಯನ್ನು ಮಾಡಿದರೆ ಎಲ್ಲ ವಿಘ್ನಗಳ ಪರಿಹಾರವಾಗ್ತದೆ, ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ. ಒಂದು 8 ದಿನಗಳ ಹಿಂದೆ ಒಂದು ದೊಡ್ಡದಾದಂತಹ ಸಮಸ್ಯೆ ಬಂತು. ಸಮಸ್ಯೆಯನ್ನು ನಾನು ಬಿಚ್ಚಿ ಹೇಳುವುದಿಲ್ಲ, ಸಭೆ ಆದದ್ದರಿಂದ. ಬಹಳ ದೊಡ್ಡ ಸಮಸ್ಯೆ, ಒಂದು ದೊಡ್ಡದಾದಂತಹ ವಿವಾದ, ಭಾರೀ ಸಾಮಾಜಿಕವಾದ ಒಂದು ಸಮಸ್ಯೆ ತಲೆ ಎತ್ತಿ ನಿಂತು ಒಂದು ದೊಡ್ಡ ಗಲಭೆಯಾಗುವ ಪ್ರಸಂಗ ಇತ್ತು. ಆ ಪ್ರಸಂಗದೊಳಗೆ ಬಹಳಷ್ಟು ಆಲೋಚನೆ ಮಾಡಿದ್ವಿ. ಅವೆಲ್ಲ ಪ್ರಾರಬ್ಧ ಕರ್ಮ. ಬೇಗನೆ ಆ ಗುರುಗಳ ಸ್ಮರಣೆಯಿಂದ ಆಪತ್ತು ಪರಿಹಾರವಾಗತ್ತೆ ಅನ್ನೋದು ನೆನಪಿಗೆ ಬರಬೇಕು. ಅಷ್ಟೆಲ್ಲ ಆಯಿತು. 2-3 ದಿನಗಳಿಂದ ಅದರ ಬಗ್ಗೆ ಚರ್ಚೆ ಎಲ್ಲ ಆಯಿತು. ಸರಿ, ಇನ್ನು ದೇವರೇ ಗತಿ ಅಂತ ಗುರುಗಳ ಪಾದಕ್ಕೆ ಎದುರಿಗೆ ಕಂಡಿದೆ ಪಾಲ್ಮೂರಿನಲ್ಲಿ. ಗುರುಗಳ ಪಾದಕ ದರ್ಶನ ಆದ ತಕ್ಷಣ ಭಕ್ತಿಯಿಂದ ಗುರುಗಳನ್ನು ಸ್ಮರಣೆ ಮಾಡಿದ್ದಷ್ಟೇ. ನೀವು ನಂಬ್ತಿರೋ ಇಲ್ಲೋ ಅಂತ ನಾನು ಅನ್ನೋದಿಲ್ಲ, ಯಾಕೆಂದರೆ ಭಕ್ತಿಯಿಂದೇ ಕೂತಿದ್ದೀರಿ, ನಂಬ್ತೀರಿ, ನನಗೆ ವಿಶ್ವಾಸ. 1 ನಿಮಿಷ ಅಲ್ಲ, ಗುರುಗಳ ಸ್ಮರಣೆ ಮಾಡಿ 30 ಸೆಕೆಂಡುಗಳು ಪೂರ್ಣ ಆಗಿರಲಿಲ್ಲ. ಅಷ್ಟರೊಳಗೆ ದೂರವಾಣಿ ಮೂಲಕ ಬಂತು, ಸಮಸ್ಯೆ ಪೂರ್ಣ ಬಗೆಹರಿದಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಗಲಭೆಯಾಗುವಂಥದ್ದು ಯಾರ ಮೂಲಕ ಇತ್ತೋ ಅವರಿಂದಲೇ ನೇರ ದೂರವಾಣಿ ಬಂದು, ಬರೀ ನಾವು ಹಿಂದೆ ತಕ್ಕೊಳ್ತೀವಲ್ಲ, ನಾವು ಸ್ನೇಹ ಸೌಹಾರ್ದದಿಂದ ಪ್ರೇಮದಿಂದ ಇರ್ತೇವೆ, ಯಾವುದೇ ರೀತಿ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ, ನಾವೆಲ್ಲ ಒಂದಾಗಿ ಇರ್ತೇವೆ ಅಂತ. ನಮಗೂ ಅದೇ ಬೇಕಾಗಿತ್ತು. ಅಷ್ಟರಲ್ಲಿ ಸಮಸ್ಯೆ ಬಗೆಹರಿದೋಯ್ತು. ಇವತ್ತು ಒಬ್ಬರು ಬಿಟ್ಟಿದ್ದಾರೆ ಭಕ್ತರು ಮೊಬೈಲಿನೊಳಗೆ,
ಸಣ್ಣ ವಿಷಯ, ಆದರೆ ಭಕ್ತಿಯಿಂದ ಹೇಗೆ ವಿಘ್ನಗಳ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ದೊಡ್ಡದಲ್ಲ, ಉದಾಹರಣೆ ಬಹಳ ಸಣ್ಣದು. ಇದೇ ತರಹ ಏನೋ ಸಮಸ್ಯೆ ಆಗಿತ್ತು, ಕಂಪ್ಯೂಟರಿನ ಸಮಸ್ಯೆ, ಅದು ಹಾರ್ಡ್ ಡಿಸ್ಕ್ ಏನೋ ಕ್ರ್ಯಾಶ್ ಆಗಿದೆ, ಹಾಗೆ ಹೀಗೆ ಅಂತ ಗುರುಗಳ ಶ್ಲೋಕವನ್ನು ಅವರು ಹೇಳಿದರೆ ಅದು ತನ್ನಷ್ಟಕ್ಕೆ ತಾನೇ ಯಾರೂ ರಿಪೇರಿ ಮಾಡಿದೆ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಅಂತ. ಯಾರು ಗ್ರೂಪ್ನೊಳಗಿದೆ ಅವ್ರಿಗೆ ಬಂದಿರಬೇಕದು. ಈ ರೀತಿ ಅಂದರೆ ಇದು ಬಹಳ ಸಣ್ಣದು, ತಾಜಾ ಉದಾಹರಣೆಗಳಾದ್ದರಿಂದ ಹೇಳಿದ್ದು ಇಷ್ಟು ಮಾತ್ರ ಅಂತ ತಿಳಿಯಬೇಡಿ. ನೂರಾರು ಭಕ್ತರ ಸಾವಿರಾರು ಉದಾಹರಣೆಗಳಿವೆ. ಅನೇಕ ತರಹದ ಸಮಸ್ಯೆಗಳು ಸಂತಾನದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಉದ್ಯೋಗದ ಸಮಸ್ಯೆಗಳಿರ್ಬೋದು. ಆ ಎಲ್ಲ ತರಹದ ಸಮಸ್ಯೆಗಳು ಗುರುಗಳಿದ್ದಾಗ ಅವರ ಮಂತ್ರಾಕ್ಷತೆಯ ಪ್ರಭಾವದಿಂದ, ಗುರುಗಳು ವೃಂದಾವನಸ್ಥರಾದ ಮೇಲೂ ಕೇವಲ ಅವರ ನಾಮಸ್ಮರಣೆಯ ಪ್ರಭಾವದಿಂದ, ಅವರ ಅನುಗ್ರಹದಿಂದ ನಮ್ಮ ವೈಯಕ್ತಿಕ ಅನುಭವದಲ್ಲಿಯೇ ನೂರಾರು ಇವೆ, ಭಕ್ತರ ಅನುಭವದಲ್ಲಿಯೂ ಲೆಕ್ಕ ಇಲ್ಲದಷ್ಟು ಅನುಭವಗಳುಂಟು. ಇದೆಲ್ಲ ಆ ಗುರುಗಳು ಮಾಡಿದಂತಹ ತಪಸ್ಸು. ಗುರುಗಳ ಮೇಲೆ ಅವರ ಗುರುಗಳು, ಪರಮಗುರುಗಳು, ರಘುತ್ತಮರು, ಟೀಕಾಕೃತ್ಪಾದರಿ ಮೊದಲಾದ ಎಲ್ಲ ಗುರುಗಳು, ಶ್ರೀಮದ್ ಆಚಾರ್ಯರು, ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸಾದಿ ಸಕಲ ಭಗವಂತನ ರೂಪಗಳು ಅವರ ಮೇಲೆ ಮಾಡಿದಂತಹ ಒಂದು ವಿಶೇಷವಾದ ಅನುಗ್ರಹ, ಆ ಎಲ್ಲರ ಹರಿವಾಯು ಗುರುಗಳ ಕೃಪಾ ಕಟಾಕ್ಷ ಅವರಲ್ಲಿ ಪರಿಪೂರ್ಣ ಇತ್ತು ಅಂತನ್ನುವುದಕ್ಕೆ ಇದು ಸಾಕ್ಷಿ. ಅಷ್ಟು ಗುರುಗಳನ್ನು ಒಲಿಸಿಕೊಂಡ ಮಹಾನುಭಾವರು ರಂಗ ಒಲಿದ ದಾಸರು ಅಂತ ಹೇಳ್ತಾರಲ್ಲ, ಹಾಗೆ ಆ ರಾಮ ಒಲಿದ ಯತಿಗಳು, ರಾಮದೇವರನ್ನು ಒಲಿಸಿಕೊಂಡಂತಹ ವಿಶೇಷವಾದ ದೇವರ ಅನುಗ್ರಹವನ್ನು ಪಡೆದಂತಹ ಯತಿಗಳು ಅನ್ನೋದಕ್ಕೆ ಈ ಎಲ್ಲ ಮಹಿಮೆ ನಾವು ತಿಳಿತೇವೆ. ಆ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಬೇಕು. ಸ್ವಲ್ಪ ಮಾಡಿದರೆ ತಪ್ಪಿಲ್ಲ, ಆದರೆ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಅದು ಫಲಪ್ರದವಾಗುತ್ತೆ. ಆ ತರಹದ ಒಂದು ಗುರುಭಕ್ತಿಯನ್ನು ಮಾಡಬೇಕು ಅಂತ ಅವರು ತಾವು ಜೀವನದಲ್ಲಿ ಅನುಷ್ಠಾನ ಮಾಡಿ ನಮಗೆ ತೋರಿಸಿದ್ದು ದೇವರಲ್ಲಿ ಭಕ್ತಿ. ಟೀಕಾಕೃತ್ಪಾದರ ಗ್ರಂಥಗಳ ಬಗ್ಗೆ ವಿಶ್ವಾಸ. ಶ್ರೀಮಠದಲ್ಲಿರುವಂತಹ ಎಲ್ಲ ಸಂಪತ್ತು, ಮಂಟಪ ಎಲ್ಲ ಕಳತನ ಆದಾಗ ಒಂದು ಸಂದರ್ಭದಲ್ಲಿ ಏನು ಉಳಿದವರೆಲ್ಲ ಬೇಕಾದ ಉಪಾಯಗಳನ್ನು ಮಾಡಿದರೆ ಗುರುಗಳು ಹೇಳಿದರು ಬೇರೆ ಯಾವುದಿಲ್ಲ. ಸುಧಾಗ್ರಂಥದ ಪಾಠವನ್ನು ವಿಶೇಷವಾಗಿ ನಿತ್ಯ ನಡೆಯೋದೆ ವಿಶೇಷ ಸಂಕಲ್ಪಪೂರ್ವಕವಾಗಿ ಆ ಟೀಕಾಕೃತ್ಪಾದರ ಸುಧಾಗ್ರಂಥದ ಪಾಠವನ್ನು ಹೇಳಬೇಕು ಅಂತ ಕರ್ಜಗಿ ಗ್ರಾಮದಲ್ಲಿ ಕುಳಿತು ಸುಧಾ ಗ್ರಂಥವನ್ನು ಪ್ರಾರಂಭ ಮಾಡಿ ಮಂಗಲಾಚರಣೆ ಮಾಡಿ ಕೆಲವೇ ಸಂದರ್ಭದಲ್ಲಿ ಆಗೆಲ್ಲ ಫೋನ್ ಇರಲಿಲ್ಲ, ಕೂಡಲೇ ಟೆಲಿಗ್ರಾಮ್ ಬಂತು, ಮಂಟಪದ ಎಲ್ಲ ಸಿಕ್ಕಿದೆ ಅಂತ. ಕಳೆದು ಹೋದಂತಹ ಸಂಪತ್ತು ಟೀಕಾಕೃತ್ಪಾದರ ಗ್ರಂಥದ ಮೇಲಿನ ಅವರ ವಿಶ್ವಾಸದಿಂದ ಟೀಕಾಕೃತ್ಪಾದರು ಒಲೆದು ಸುಧಾಯ ಶ್ರೀಕರತ್ವೇ ಅಸ್ಮಾಕಂ ಗುರವಃ ಸಾಕ್ಷಿಣಃ ಅಂತ ನಾವು ಹೇಳಬಹುದು. ಅಷ್ಟು ಟೀಕಾಕೃತ್ಪಾದರು ಗುರುಗಳ ಮೇಲೆ ಅನುಗ್ರಹವನ್ನು ಮಾಡಿದ್ದುಂಟು. ನಿರಂತರವಾಗಿ ಏನೇ ಒಂದು ಸಮಸ್ಯೆ ಆದರೆ ಅವರಿಗೆ ಔಷಧ ಅಂದರೆ ಟೀಕಾಕೃತ್ಪಾದರು, ರಘುತ್ತಮರು. ಅವರ ಸೇವೆಯನ್ನು ಮಾಡಬೇಕು. ಗುರುಗಳ ಅನುಗ್ರಹದಿಂದ ಆರೋಗ್ಯವನ್ನೂ ಪಡೆಯಬೇಕು, ಗುರುಗಳ ಅನುಗ್ರಹದಿಂದ ಆಯುಷ್ಯವನ್ನೂ ಪಡೆದದ್ದು, ಗುರುಗಳ ಅನುಗ್ರಹದಿಂದಲೇ ಎಲ್ಲ ಸಂಪತ್ತನ್ನು ಪಡೆದದ್ದು, ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡದ್ದು. ಹೀಗೆ ಗುರುಗಳಲ್ಲಿ ವಿಶ್ವಾಸವನ್ನು ಮಾಡಿ ಅದನ್ನೇ ನಂಬಿ ನಮ್ಮ ಜೀವನದಲ್ಲಿ ಉನ್ನತಿಯನ್ನು ಪಡೆಯಬೇಕು ಅಂತ ಗುರುಗಳು ತೋರಿಸಿಕೊಟ್ಟಿದ್ದಾರೆ. ಇದಲ್ಲದೆ ಇನ್ನು ಲೌಕಿಕವಾಗಿ ಅವರು ಮಾಡಿದ ಶ್ರೀಮಠದ ಅಭಿವೃದ್ಧಿಯ ಕಾರ್ಯಗಳು ಬೇಕಾದಷ್ಟಿವೆ. ಅನೇಕ ಊರುಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣವನ್ನು ಮಾಡಿ ಶ್ರದ್ಧಾ ಕೇಂದ್ರಗಳನ್ನು ನಿರ್ಮಾಣ ಮಾಡಿದ್ದುಂಟು. ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮೊದಲಾದ ದೊಡ್ಡ ದೊಡ್ಡ ಊರುಗಳಲ್ಲಿ ಅವರು ಮಾಡಿದ್ದುಂಟು. ರಾಮದೇವರಿಗೆ ಬೇಕಾದಷ್ಟು ಸುವರ್ಣದ ವಜ್ರ ಮುತ್ತು ರತ್ನ ಖಚಿತವಾದ ಅನೇಕ ಆಭರಣಗಳನ್ನು, ಪದಾರ್ಥಗಳನ್ನು ಮಾಡಿ ದೇವರ ಸೇವಾರೂಪದಲ್ಲಿ, ದೇವರ ಪೂಜಾ ವೈಭವಕ್ಕೆ ಅಂತ ಅದನ್ನು ಅರ್ಪಣೆ ಮಾಡಿದ್ದುಂಟು. ಎಲ್ಲಕ್ಕೂ ಮಿಗಿಲಾಗಿ ವಿದ್ವಾಂಸರ ನಿರ್ಮಾಣ, ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರ ನಿರ್ಮಾಣವನ್ನು ಮಾಡಿ ವಿದ್ವತ್ ಪರಂಪರೆ ಮುಂದೆ ಬರುವಂತೆ ಮಾಡಿದ್ದು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಶತಮಾನೋತ್ಸವ ಅಂತ. ಶ್ರೀಮದ್ ಆಚಾರ್ಯರ ಭಕ್ತರಿಗೆ, ಮಾಧ್ವರಿಗೆ ಇದು ಉತ್ಸವ ಯಾಕೆ ಅಂದರೆ ಮಾಧ್ವ ಸಮಾಜಕ್ಕೆ ನೂರಾರು ವಿದ್ವಾಂಸರನ್ನು ನೀಡಿದ್ದಾರೆ. ಆ ವಿದ್ವಾಂಸರು ತಾವು ಮಾತ್ರ ವಿದ್ವಾಂಸರಾಗಿಲ್ಲದೆ
ಅನೇಕ ವಿದ್ವಾಂಸರಿಗೆ ಪಾಠ ಪ್ರವಚನಗಳನ್ನು ಮಾಡುತ್ತಾ ಅದು 100,000 ಆಗ್ತಾ ಬೆಳೀತಾ ಹೋಗ್ತಾ ಇದೆ. ಶಿಷ್ಯರಿಗೆ ಶಿಷ್ಯರು, ಪ್ರಶಿಷ್ಯರು. ಹಾಗೆ ಸುಧಾದಿ ಗ್ರಂಥಗಳನ್ನು ಸಿದ್ಧಪಡಿಸಿ ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆಯನ್ನು ಕೊಡುವಂತಹ ನೂರಾರು ಜನ ವಿದ್ವಾಂಸರು ಗುರುಗಳಲ್ಲಿ ಅಧ್ಯಯನ ಮಾಡಿದಂತಹ ವಿದ್ವಾಂಸರಿಂದ, ಶಿಷ್ಯರಿಂದ, ಪ್ರಶಿಷ್ಯರಿಂದ ಆ ಪರಂಪರೆ ಮುಂದುವರಿತಾ ಇದೆ. ಅಂತಹ ನೂರಾರು ಜನ ವಿದ್ವಾಂಸರನ್ನು ತಾವಿರುವಾಗಲೂ ಸಿದ್ಧಪಡಿಸಿ ಮುಂದೆ ನಿರಂತರವಾಗಿ ಜಯತೀರ್ಥ ವಿದ್ಯಾಪೀಠದ ಮೂಲಕವಾಗಿ ಅದು ಅಭಿವೃದ್ಧಿಯಾಗುವಂತೆ ವ್ಯವಸ್ಥೆಯನ್ನೂ ಮಾಡಿ ಆ ಪರಂಪರೆಯನ್ನು ನಡೆಸಿದ್ದು ಅದು ಬಹಳ ದೊಡ್ಡದಾದ ಕಾರ್ಯ. ಅಂದರೆ ಎಷ್ಟು ಜನ ವಿದ್ವಾಂಸರು ಮುಂದೆ ನಿರ್ಮಾಣ ಆಗಿ ಪಾಠ ಪ್ರವಚನಗಳನ್ನು ಮಾಡಿ ದೇವರ ಸೇವೆಯನ್ನು ಮಾಡ್ತಾರೆ, ಸತ್ಸಿದ್ಧಾಂತದ ಪ್ರಸಾರ ಮಾಡ್ತಾರೆ, ಆ ಎಲ್ಲ ಪುಣ್ಯ ಗುರುಗಳ ಪಾದಗಳಿಗೆ ಸೇರ್ತದೆ. ಎಲ್ಲ ವಿದ್ವಾಂಸರು, ಜಯತೀರ್ಥ ವಿದ್ಯಾಪೀಠದ ಎಲ್ಲ ವಿದ್ಯಾರ್ಥಿಗಳು, ಅಷ್ಟು ಮಾತ್ರ ಅಲ್ಲದೆ ಸ್ವಾಮಿಗಳ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಬರುವ ಬೇರೆ ಬೇರೆ ವಿದ್ಯಾಪೀಠಗಳಲ್ಲಿ ವೈಯಕ್ತಿಕವಾಗಿ ಮನೆಗಳಲ್ಲಿ ಇಟ್ಟುಕೊಂಡು ಎಷ್ಟೋ ಜನ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಅಂತಹ ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿಗಳು ಕೂಡ ಇದನ್ನು ಗುರುಗಳ ಈ ಶತಮಾನೋತ್ಸವದ ಈ ನಿಮಿತ್ತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗುರುಗಳಿಗೆ ದೊಡ್ಡ ಸೇವೆ, ಅವರಿಷ್ಟು ದೊಡ್ಡ ಉಪಕಾರ ನಮಗೆ ಮಾಡಿದ್ದಕ್ಕೆ ನಾವೇನು ಮಾಡಬೇಕು, ಶತಮಾನೋತ್ಸವ ಅಂತ ಹೇಳಿ ಬೇರೆ ಏನು ಮಾಡಿದರೆ ಅವರಿಗೆ ಸಂತೋಷ ಅಲ್ಲ, ಶತಮಾನೋತ್ಸವ ಮಾಡಿದ್ರೇ ಗುರುಗಳಿಗೆ ಸಂತೋಷ. ಅದು ಶತಮಾನೋತ್ಸವ ಆಗಬೇಕು, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಉತ್ಸವ ಆಗಬೇಕು, ಸಿದ್ಧಾಂತದ ಪ್ರಸಾರ ಆಗಬೇಕು, ತಯಾರಿ ಆಗಬೇಕು, ಪಾಠ ಪ್ರವಚನಗಳಾಗಬೇಕು, ಗ್ರಂಥಲೇಖನ ಆಗಬೇಕು. ಅದರಿಂದಲೇ ಗುರುಗಳಿಗೆ ಸಂತೃಪ್ತಿಯಾಗ್ತದೆ. ಆ ಸೇವೆಯನ್ನು ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿಗಳು ಇನ್ನಷ್ಟು ವಿಶೇಷವಾಗಿ ಮಾಡಿ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು. ವಿಷಯಗಳು ಹೇಳಬೇಕಾದದ್ದು ಬಹಳ ಉಂಟು. ಆದರೂ ಗುರುಗಳನ್ನು ಉಪಾಸನೆ ಮಾಡುವಾಗ ಯಾವ ರೀತಿ ಉಪಾಸನೆ ಮಾಡಬೇಕು ಅನ್ನುವುದನ್ನು ನಾವು ತಿಳಿಯಬೇಕು. ಗುರುಗಳು ಪದ್ಮಾಸನದಲ್ಲಿ ಕುಳಿತು ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಆ ಭಂಗಿಯಲ್ಲಿ ಗುರುಗಳನ್ನು ನಾವು ಚಿಂತನೆ ಮಾಡಬೇಕು. ಗುರುಗಳ ಚೈತನ್ಯದಲ್ಲಿ, ಅನಾದಿಯಾದ ಗುರುಗಳ ಚೈತನ್ಯ ಅನಂತ ಕಾಲದವರೆಗೆ ಮೋಕ್ಷದವರೆಗೂ ಇರುವಂಥದ್ದು, ಮೋಕ್ಷದಲ್ಲಿಯೂ ಇರುವಂಥದ್ದು. ಆ ಅನಾದಿ ನಿತ್ಯವಾದ ಚೈತನ್ಯದಲ್ಲಿ ಭಗವಂತ ವಿಶೇಷ ಸನ್ನಿಹಿತನಾಗಿದ್ದಾನೆ. ಉಳಿದೆಲ್ಲ ನಮ್ಮಂತಹ ಸಾಮಾನ್ಯ ಚೇತನರಂತೆ ಅಲ್ಲ, ಉತ್ತಮ ಯೋಗ್ಯತೆ ಇದೆ. ಆದ್ದರಿಂದ ಆ ಉತ್ತಮವಾದ ಅಸಾಧಾರಣವಾದ ಒಂದು ಯೋಗ್ಯತೆಯನ್ನು ಭಗವಂತ ಅವರ ಚೈತನ್ಯದಲ್ಲಿ ಇಟ್ಟಿದ್ದಾನೆ. ಚೈತನ್ಯದಲ್ಲಿ ಚೈತನ್ಯ ಕೊಟ್ಟು ಭಗವಂತ ಇದ್ದಾನೆ. ಅಸಾಧಾರಣವಾದ ಯೋಗ್ಯತೆಯನ್ನು ಅವರಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಜೊತೆಗೆ ಪುಣ್ಯ, ಇದೀಗ ತಿಳಿದಂತೆ ರಾಮದೇವರ ಪೂಜೆಯನ್ನು ಮಾಡಿದ್ದರಿಂದ ಬಂದಂತಹ ಅಪಾರವಾದ ಪುಣ್ಯದ ರಾಶಿ, ಪಾಠ ಪ್ರವಚನಗಳಿಂದ ಬಂದ ಪುಣ್ಯದ ರಾಶಿ, ಶಿಷ್ಯ ಪ್ರಶಿಷ್ಯರು ಮಾಡುವ ಪಾಠ ಪ್ರವಚನ, ಸತ್ಕಾರ್ಯಗಳು, ಧರ್ಮ ಕಾರ್ಯಗಳು, ಧರ್ಮ ಪ್ರಸಾರ, ಈ ಎಲ್ಲ ಕಾರ್ಯಗಳಿಂದ ಬಂದಂತಹ ಪುಣ್ಯದ ರಾಶಿ, ತೀರ್ಥಯಾತ್ರಾ, ದಾನ ಧರ್ಮಾದಿಗಳಿಂದ ಬಂದ ಪುಣ್ಯ, ವೈಷ್ಣವ ದೀಕ್ಷೆಯನ್ನು ಲಕ್ಷ ಲಕ್ಷ ಜನರಿಗೆ ನೀಡಿದ ಪುಣ್ಯ. ಪುಣ್ಯದಲ್ಲಿ ಪುಣ್ಯ ಎಂಬ ಹೆಸರಿನಿಂದ ದೇವರಿರ್ತಾನೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಹೀಗಾಗಿ ಆ ಅನಂತ ಪುಣ್ಯಗಳಲ್ಲಿ, ಅನಂತ ಪುಣ್ಯಗಳ ರೂಪದಲ್ಲಿ ವಾಯುದೇವರು ಭಗವಂತ ಗುರುಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ಹಾಗೂ ನಮ್ಮೆಲ್ಲರ ಉದ್ಧಾರವನ್ನು ಆ ಗುರುಗಳಲ್ಲಿ ನಿಂತು ಭಗವಂತ ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಮುಖ್ಯ ಪ್ರಾಣದೇವರ ಒಂದು ವಿಶಿಷ್ಟ ಅಧಿಷ್ಠಾನ ಶಿಷ್ಯರಾದ ನಮಗೆಲ್ಲ ಉಪಾಸನೆ ಮಾಡುವುದಕ್ಕೆ ಗುರುಗಳು ಅಂತ ಭಾವಿಸಿ, ಭಗವಂತನ ಪ್ರತಿಮೆ ಅಂತ ಭಾವಿಸಿ, ಭಗವಂತನ ಅಧಿಷ್ಠಾನ ಅಂತ ಭಾವಿಸಿ ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯರ ಆದೇಶ ಇದೆ. ಮತ್ ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾ ಜನಾಃ ಮದುಪಾಧಿತಯಾತಾಂಶ್ಚ ಭಜಂತೆ ಉತ್ತಮಾನರಾಹ. ಪರಮಾತ್ಮನ ಗುರುಗಳ ಪೂಜೆಯನ್ನು ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಕೊನೆಗೆ ಹೇಳಿದರೆ ಮಧ್ಯಮರಂತೆ. ಗುರುಗಳೇ ಭಗವಂತನ ಪ್ರತಿಮೆ ಅಂತ ಗುರುಗಳ ಪೂಜೆ ಮಾಡುವಾಗ ಇದು ಒಳಗಿರುವ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿದರೆ ಅದು ಉತ್ತಮ ಭಕ್ತರ ಲಕ್ಷಣ ಅಂತ ಹೇಳಿದ್ದಾರೆ. ಹಾಗೆ ಆ ಪರಮಾತ್ಮನ ವಿಶಿಷ್ಟ ಅಧಿಷ್ಠಾನರು, ಉತ್ತಮ ಅಧಿಷ್ಠಾನರು ಉಪಾಸನೆಗೆ ಅಂತ ತಿಳಿದು ಆ ಗುರುಗಳಲ್ಲಿ, ಅವರ ಸ್ವರೂಪದಲ್ಲಿ, ಯೋಗ್ಯತೆಯಲ್ಲಿ, ಜ್ಞಾನದಲ್ಲಿ, ಜ್ಞಾನಾದಿ ಗುಣಗಳಲ್ಲಿ ಹಾಗೂ ಪುಣ್ಯದಲ್ಲಿ, ಇವುಗಳೆಲ್ಲದರಲ್ಲಿಯೂ ಅಷ್ಟು ಅನಂತ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಆ ಗುರುಗಳ ಚಿಂತನವನ್ನು
ನಾವು ಮಾಡ್ತಾ ವಿಶೇಷವಾದ ಜ್ಞಾನ ಭಕ್ತಿ ವಿರಕ್ತಿಗಳು ನಮ್ಮಲ್ಲಿ ಬೆಳೆಯಲಿ. ಅವರ ಕನಸು ವಿಶೇಷವಾಗಿ ವಿದ್ಯಾರ್ಥಿಗಳು ಪಾಠ ಪ್ರವಚನವನ್ನು ಮಾಡಿ ಸತ್ಸಿದ್ಧಾಂತದ ಪ್ರಸಾರವನ್ನು ಆಸೇತು ಹಿಮಾಚಲ ಮಾಡಬೇಕು ಅನ್ನುವ ಕನಸನ್ನು ನನಸು ಮಾಡುವಂತೆ ನನಸು ಆಗ್ತಾ ಇದೆ ಅವರ ಅನುಗ್ರಹದ ಬಲದಿಂದಲೇ. ಇನ್ನೂ ಅಧಿಕವಾದ ರೀತಿಯಲ್ಲಿ ಅದು ನನಸಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಆಗಲಿ ಅಂತ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಎಲ್ಲ ಭಗವದ್ಭಕ್ತರಿಗೂ ಅಸೇತು ಹಿಮಾಚಲ ಇರುವಂತಹ ಎಲ್ಲ ಭಗವದ್ಭಕ್ತರು ಶ್ರೀಗಳವರಲ್ಲಿ ಭಕ್ತಿಯನ್ನು ಮಾಡುವ, ಸಿದ್ಧಾಂತವನ್ನು ಅನುಸರಣೆ ಮಾಡುವ ಸಕಲ ಸಜ್ಜನರಿಗೂ ಸಕಲ ಭಗವದ್ಭಕ್ತರಿಗೂ ಕೂಡ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳು ಲಭಿಸಲಿ, ಗುರುಗಳ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. श्री श्री सत्य प्रमोद तीर्थ गुरु महाराज की ಕೇಳಿಸಿದೆ.